ಕಳೆದ 3 ದಿನಗಳ ಹಿಂದೆ ಕೇರಳ ಪಾಲಕ್ಕಡ್ ಮೂಲದ ಬಾಲಕಿ ಚಿಕ್ಕಮಗಳೂರಿನ ಈ ದತ್ತಪೀಠದ ಬಳಿ ಮಾಣಿಕ್ಯಧಾರದಲ್ಲಿ ನಾಪತ್ತೆಯಾಗಿತ್ತು. ಇವತ್ತು ಆಕೆಯ ಮೃತದೇಹ ಪತ್ತೆಯಾಗಿದೆ. ದತ್ತಪೀಠದ ಮಾಣಿಕ್ಯಧಾರದಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ. 3 ದಿನಗಳ ಬಳಿಕ ಬಾಲಕಿ ಶ್ರೀನಂದ ಮೃತದೇಹ ಇವತ್ತು ಪತ್ತೆಯಾಗಿದೆ. ಅದು ಸುಮಾರು 1500 ಅಡಿ ಆಳದಲ್ಲಿ ಮೃತದೇಹ ಪತ್ತೆಯಾಗಿರುವುದು. ಮಾಣಿಕ್ಯಧಾರದ ಪ್ರಪಾತದಲ್ಲಿ ಸಿಕ್ಕ ಬಾಲಕಿಯ ಮೃತದೇಹ ಅರಿಶಿನಗುಪ್ಪೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಮೃತದೇಹ ಪತ್ತೆಯಾಗಿದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಮಾಣಿಕ್ಯಧಾರ. ಈಕೆ ಕೇರಳದ ಬಾಲಕಿ ಕುಟುಂಬದ ಸಮೇತ ಬೇಸಿಗೆ ರಜಾ ಇದೆ ಅಂತಂದ್ಬಿಟ್ಟು ಕರ್ನಾಟಕಕ್ಕೆ ಪ್ರವಾಸಕ್ಕೆ ಅಂತ ಬರ್ತಾರೆ. ಹಂಪಿ ಎಲ್ಲ ನೋಡಿಕೊಂಡು ಅಲ್ಲಿಂದ ಚಿಕ್ಕಮಗಳೂರಿಗೆ ಬಂದು ಈ ಮಾಣಿಕ್ಯಧಾರ ಬಳಿ ಬಂದಾಗ ಆಕೆ ನಾಪತ್ತೆಯಾಗಿದ್ದು 3 ದಿನಗಳ ಹಿಂದೆ. ಅವಾಗಿನಿಂದಲೂ ಸತತವಾಗಿ ಈಕೆಗೋಸ್ಕರ ಹುಡುಕಾಟ ನಡೀತಾನೆ ಇತ್ತು. ದಟ್ಟ ಕಾಡಿನಲ್ಲಿ ಮತ್ತು ಪ್ರಪಾತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಲ್ಲಿನ ಅರಣ್ಯ ಇಲಾಖೆಯವರಾಗಿರ್ಬೋದು ಅಥವಾ SDRF ಟೀಮ್ ಅವರು ಬಂದಿದ್ದರು, ಅಗ್ನಿಶಾಮಕ ದಳದವರು ಬಂದಿದ್ದರು, ಎಲ್ಲರೂ ಸತತ ಹುಡುಕಾಟವನ್ನು ಮಾಡಿದರು. ಇವತ್ತು ಕೇರಳ ಟೀಮ್ ಕೂಡ ಎಂಟ್ರಿ ಕೊಟ್ಟಿತ್ತು. ಇಷ್ಟೆಲ್ಲ ಆದರೂ ಕೂಡ ಆ 14 ವರ್ಷದ ಶ್ರೀನಂದ ಎಲ್ಲೂ ಪತ್ತೆ ಆಗಿರಲಿಲ್ಲ. ಅವರ ಪೋಷಕರು ಬೇರೆ ಆರೋಪ ಮಾಡಿದ್ರು, ಅಪಹರಣ ಮಾಡಿದ್ದಾರೆ ಅಂತನ್ಬಿಟ್ಟು. ಅಷ್ಟೆಲ್ಲ ಆದರೂ ಕೂಡ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆದಿತ್ತು. ಕಾಲು ಜಾರಿ ಬಿದ್ದಿರಬಹುದಾ, ಪ್ರಪಾತಕ್ಕೆ ಉರುಳಿರಬಹುದಾ, ಈ ಆ್ಯಂಗಲ್ನಲ್ಲಿ ಕೂಡ ತನಿಖೆ ನಡೆದಾಗ ಇವತ್ತು ಈ ಥರ್ಮಲ್ ಡ್ರೋನ್ನಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ನಾಪತ್ತೆಯಾದ ದಿನ ಆಕೆ ಹಾಕಿದ್ದ ಬಟ್ಟೆ ಏನಿತ್ತು ಅದೇ ಬಟ್ಟೆಯಲ್ಲೇ ಆಕೆ ಮೃತದೇಹ. ಆದರೆ ಕೆಲವು ಅನುಮಾನಗಳು ಇಲ್ಲಿ ಉಂಟಾಗ್ತಾ ಇದೆ. ಇದು ಆತ್ಮಹತ್ಯೆನಾ, ಕೊಲೆನಾ, ಏನು ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಅಥವಾ ಬೈಮಿಸ್ ಕಾಲ್ ಜಾರಿ ಬಿದ್ದಿದ್ದ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾಗ ಒಂದು ಹಂತಕ್ಕೆ ಇದು ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅನುಮಾನ ಮೂಡ್ತಾ ಇರೋದು ಕೇರಳಂ ಬಾಲಕಿಯದ್ದು ಕೊಲೆನಾ ಅಥವಾ ಆತ್ಮಹತ್ಯೆನಾ. ಥರ್ಮಲ್ ಡ್ರೋನ್ನಲ್ಲಿ ಪತ್ತೆಯಾಗಿದೆ ಶ್ರೀನಂದ ಮೃತದೇಹ. ನಾಪತ್ತೆಯಾದ ದಿನದಂದು ಧರಿಸಿದ್ದ ಬಟ್ಟೆಯಲ್ಲೇ ಆಕೆಯ ಶವ ಪತ್ತೆಯಾಗಿದೆ. ಕೇರಳಂ ಬಾಲಕಿ ಶ್ರೀನಂದ ಸಾವಿನ ಬಗ್ಗೆ ಹಲವು ಶಂಕೆಗಳು ಈಗ ಹುಟ್ಕೋತಾ ಇದೆ. ಜೊತೆಗೆ ಅವರ ಕುಟುಂಬಸ್ಥರು ಪಾಪ ಸಹಜವಾಗಿ ನನ್ನ ಮಗಳು ಬರ್ತಾಳೆ ಅಂತ ಕಾಯ್ತಾ ಇದ್ದವರು ಪಾಪ ಈಗ ಶವವಾಗಿ ತರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಎಲ್ಲರೂ ಕೂಡ ಪ್ರಪಾತದ ಬಳಿಗೆ ಹೋಗ್ತಾ ಇದ್ದಾರೆ. ಆ ಮೃತದೇಹವನ್ನು ತರಬೇಕು, ಅಲ್ಲಿಂದ ರೆಸ್ಕ್ಯೂ ಮಾಡಬೇಕು, ಅದಾದ ನಂತರ ಪೋಸ್ಟ್ಮಾರ್ಟಮ್ಗೆ ಕಳಿಸ್ಬೇಕು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಏನು ಎತ್ತ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಗೊತ್ತಾಗುತ್ತೆ. ಬಹಳ ಪ್ರಯತ್ನ ಪಟ್ಟರು ಇದಕ್ಕೋಸ್ಕರ. 3 ದಿವಸದಿಂದ ಸತತವಾಗಿ ರಾತ್ರಿಯೆಲ್ಲ ಕಷ್ಟಪಟ್ಟಿದ್ರು. ಮತ್ತೆ ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ಎಲ್ಲೋ ಒಂದು ಆಸೆ ಇತ್ತು, ಆ ಬಾಲಕಿ ಎಲ್ಲೋ ನಾಪತ್ತೆ ಆಗಿರ್ಬೋದು ಕಾಡಲ್ಲಿ. ಯಾಕೆಂದರೆ ಇದೇ ಕಾಡಲ್ಲೇ ಕೇರಳದ ಮತ್ತೊಬ್ಬ ಯುವತಿ ಪತ್ತೆ ಆಗಿದ್ದರು. ಅದಾದ ಮರುದಿನವೇ ಈ ಘಟನೆ ನಡೆದಿದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಥರ್ಮಲ್ ಡ್ರೋನ್ನಲ್ಲಿ ಮೃತದೇಹ ಪತ್ತೆಯಾಗಿದೆ. ಅದಿರೋ ಜಾಗಕ್ಕೆ ಈಗ ಹೋಗಬೇಕು. ಕಡಿಮೆ ಅಲ್ಲ, 1,500 ಅಡಿ ಆಳ ಅಂತ ಹೇಳ್ತಾರೆ. 1,500 ಅಡಿ ಪ್ರಪಾತ. ಆ ಪ್ರಪಾತದಲ್ಲಿ ಈಗ ಆಕೆಯ ಮೃತದೇಹ ಪತ್ತೆಯಾಗಿದೆ. ಅದನ್ನು ತರಬೇಕಿವಾಗ. ಹಾಗಾಗಿ ಮುಂದೇನಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ಅನುಮಾನಗಳಂತೂ ಇದೆ. ಆಕೆ ನಾಪತ್ತೆ ಆಗೋದಕ್ಕೆ ಮೊದಲು ಮಾಡಿದಂತಹ ರೀಲ್ಸು ಎಲ್ಲವನ್ನು ಗಮನಿಸ್ತಾ ಇದ್ದೀರಾ. ಏನೋ ಬೇಸಿಗೆ ರಜೆ ಇದೆ, ಕರ್ನಾಟಕಕ್ಕೆ ಪ್ರವಾಸಕ್ಕೆ ಹೋಗ್ಬರೋಣ ಅಂತ ಪಾಪ ಇಡೀ ಕುಟುಂಬ, ಇವರ ಅಜ್ಜ, ಅಜ್ಜಿ, ತಂದೆ, ತಾಯಿ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ಸೇರೋ 40 ಜನ ಅಂತೆ. ಎಲ್ಲರೂ ಸೇರಿ ಬಂದಿದ್ರು. ಆದರೆ ಈಕೆ ಮಾತ್ರ ಗುಂಪಲ್ಲಿ ನಾಪತ್ತೆಯಾಗಿದ್ಲು.